ವರ ನೀಡಬಾ ದೇವಿ ಬಾ ಮಾಯಿ ಬಾ ತಾಯಿ ಬಾ ಮಾಯಿ ಬಾ ಬಂದು ಸಬದಾಗ ವರ ನೀಡುವ ಬಂದು ಸಬದಾಗ ದಯ ಬರುವ ದೇವಿ ಬಾಬಾ ಮೈ ಬಾಬಾ ಬಂದು ಸಬದಾಗ ವರ ನೀಡಬಾ ಬಂದು ಸಬದಾಗ ದಯ ತೋರಬಾ ದೇವಿ ಬಾಬಾ ಮೈ ಬಾಬಾ ತಾಯಿ ಬಾಬಾ ಬಾಬಾ ಮೈ ಬಾಬಾ ಬಾಬಾ ಬಂದು ಸಬದಾಗ ವರ ನೀಡುವ ಬಂದು ಸಬದಾಗ ದಯ ತೋರುವ ಎಲ್ಲರೂ ನಿನ್ನ ಮಾಡುವೆ ನಾನು ಕರಣಿಸಿ ಕೈ ಬೆಕ್ಕ ದೇವಿ ನೀನ ಹಗಲಿರುಳು ನಿನ್ನ ಧ್ಯಾನ ಮಾಡುವೆ ನಾನು ಕರುಣಿಸಿ ಕಾಯುವ ದೇವಿ ನೀನ ಮಾತಡ ನೀವಲ್ಲಿ ನೀವಲ್ಲಿ ನಗುವಲ್ಲಿ ತಾಯವ್ವ ನಾನಿಲ್ಲ ಮೇಲೆ ಎರಡಿಲ್ಲ ದೇವಿ ಬಾಬಾ ಬಾಬಾ ಮೈ ಬಾಬಾ ಬಾಬಾ ತಾಯಿ ಬಾಬಾ ಮೈ ಬಾಬಾ ಬಂದು ಸಬದಾಗ ವರ ನೀಡುವ ಬಂದು ಸಬದಾಗ ದಯ ತೋರುವ ಬಂಡರ ತಂದಿನಿ ದೇವಿ ನಿನಗ ಭೂಕಮ ತಂದಿನಿ ಮಾಯಿ ನಿನಗ ಬಂಡರ ತಂದಿನಿ ದೇವಿ ನಿನಗ ಭೂಕಮ ತಂದಿನಿ ಮಾಯಿ ನಿನಗ ಮಾತಡ ನೀವಲ್ಲಿ ನಗುವಲ್ಲಿ ತಾಯವ್ವ ನಾನಿಲ್ಲ ಮೇಲೆ ಇರಲಿಲ್ಲ ದೇವಿ ಬಾಬಾ ಬಾಬಾ ಮೈ ಬಾಬಾ ದೇವಿ ಬಾಬಾ ಮೈ ಬಾಬಾ ಸಬದಾಗ ಒಂದು ಸಬದಾಗ ದಯ ತೋರಬಾ ದೇವಿ ಬಾಬಾ ಮೈ ಬಾಬಾ ತಾಯಿ ಬಾಬಾ ಬಾಬಾ ಮೈ ಬಾಬಾ ಬಂದು ಸಬದಾಗ ವರ ನೀಡುವ ಬಂದು ಸಬದಾಗ ದಯ ತೋರುವ ಬಾಬಾ ಮೈ ಬಾಬಾ ದೇವಿ ಬಾಬಾ ಮೈ ಬಾಬಾ ಒಂದು ಸಬದಾಗ ಒಂದು ಸಬದಾಗ ದಯ ತೋರಬಾ ದೇವಿ ಬಾಬಾ ಮೈ ಬಾಬಾ ದೇವಿ ಬಾಬಾ ಮೈ ಬಾಬಾ ಬಂದು ಸಬದಾಗ ವರ ನೀಡುವ ಬಂದು ಸಬದಾಗ ದಯ ತೋರುವ ವಂದನೆಗಳು ನಿನಗೆ ಕಲ್ಯಾಣವಾಗಲಮ್ಮ ಮಗಳ ರೇಣುಕ ಮೇಲೆ ಕೇಳಮ್ಮ ಅಮ್ಮ ಮಗಳ ರೇಣುಕ ಏನು ತಂದೆ ಇತ್ತ ಕಡೆ ಬರಲು ಕಾರಣವೇನಮ್ಮ ಏನ್ರಿ ತಂದವರೇ ರೇಣುಕ ಈ ನಿಮ್ಮ ಶಿವಲಿಂಗದ ಪೂಜೆಗೆ ಹೂವ ಪತ್ರಿಸಿ ತಾಳವನ್ನ ತೆಗೆದುಕೊಂಡು ಬರುತ್ತೇನೆ ತಂದೆವರೇ ಎನಗ ಹೋಗಿ ಬರ್ಲಕ್ಕೆ ಆಶೀರ್ವಾದ ಮಾಡಿ ತಂದೆವರೇ ತಡಿಯಮ್ಮ ಮಗಳೇ ರೇಣುಕ ಅಮ್ಮ ಏನು ತಂದೆ ನೀನು ಇನ್ನು ಚಿಕ್ಕವಳಮ್ಮ ಮಗಳೇ ಚಿಕ್ಕವಳು ಹೌದು ತಂದೆ ಮಗಳೇ ರೇಣುಕ ಏನು ಅಪ್ಪ ಅಂತ ಗುಡ್ಡ ಗಲಾರದಲ್ಲಿ ಹುಲಿ ಶಿವ ಶಾರ್ದಳು ಹಳೆ ಇರುತ್ತವೆ ಅಮ್ಮ ಹೌದು ತಂದೆ ಅಮ್ಮ ಏನು ಅಪ್ಪ ಅಂತ ಘೋರ ರಣದಲ್ಲಿ ಹೋಗಿ ಹೂವ ಪತ್ರಿ ಪುಷ್ಪ ಶೀತಾಳ ನೀರ ತರುವುದು ಬೇಡಮ್ಮ ಹೌದು ತಂದೆ ಅಮ್ಮ ಏನು ಅಪ್ಪ ನಾನೇ ಹೋಗಿ ಗುರುಗಳ ಪೂಜೆಗೆ ಹೂವ ಪತ್ರಿ ಪುಷ್ಪ ಶೀತಾಳ ನೀರ ತೆಗೆದುಕೊಂಡು ಬರ್ತೇನಮ್ಮ ಏನ್ರಿ ತಂದೆವರೇ ರೇಣುಕಾ ಏನು ತಂದೆ ನೀನು ಇನ್ನು ಚಿಕ್ಕವಳಮ್ಮ ಮಗಳೇ ಚಿಕ್ಕವಳು ಹೌದು ತಂದೆ ನೀನೇನು ಹೋಗುದು ಬೇಡಮ್ಮ ಏನು ತಂದೆ ಅಮ್ಮ ನಾನು ಚಿಕ್ಕವಳ ಇದ್ದರೆ ಆನೆ ದಂಡಿಗಂಜು ಮಗಳು ನಾನಲ್ಲ ಹೌದೇನಮ್ಮ ನಾನಾದ್ರೂ ಹೋಗಿ ಹೂವ ಪತ್ರಿಸಿ ತಾಳವನ್ನು ತೆಗೆದುಕೊಂಡು ಬರುತ್ತೇನೆ ತಂದೆವರೇ ಈ ಅನೆಗ ಹೋಗಿ ಬರ್ಲಕ್ಕೆ ಆಶೀರ್ವಾದ ಮಾಡಿ ತಂದೆವರೇ ನಿನಗೆ ಕಲ್ಯಾಣವಾಗಲಮ್ಮ ಮಗಳೇ ಹೋಗಿ ಬರುವಂತಳಾಗು ರೇಣುಕಾ ಏನು ತಂದೆ ನಾನಾದರೂ ಹೇಳುತ್ತೇನೆ ಕೇಳುವೇನಮ್ಮ ಅದೇನಿರ್ದು ಚೆನ್ನಾಗಿ ಹೇಳ್ರಿ ತಂದೆ ಗುರುಗಳ ಪೂಜೆಗೆ ಹೂವ ಪತ್ರಿ ಪುಷ್ಪ ಶೀತಾಳ ನೀರು ತರುವ ಸಮಯದಲ್ಲಿ ಯಾವತ್ತು ನಿನ್ನ ಬಾಯಿಯಿಂದ ಶಿವನಾಮ ಶಬ್ದ ನುಡಿತಾ ಹೋಗಬೇಕು ನೋಡಮ್ಮ ಆಗಲಿ ತಂದೆ
ಆಕೆ ಸಣ್ಣವಳು, ಇಬ್ರು ಸಣ್ಣವ್ರು ಇದ್ರಿ ನೀವು ಹೆಂಗ ಅಮ್ಮ? ನಾನಾದ್ರೂ ಹೋಗಿ ಹೂವ ಪತ್ರಿಸಿ ತಾಳವನ್ನು ತೆಗೆದುಕೊಂಡು ಬರುತ್ತೇನೆ ತಂದೆಯವರೇ. ಎಲೆಗ ಹೋಗಿ ಬರ್ಲಕ್ಕೆ ಆಶೀರ್ವಾದ ಮಾಡಿ ತಂದೆಯವರೇ. ನಿನಗೆ ಕಲ್ಯಾಣವಾಗಲ್ಲಮ್ಮ ಮಗಳೇ, ಹೋಗಿ ಬರುವಂತಳಾಗಮ್ಮ. ಹಲೋ ಹಂಗಾರ ಹಲೋ ನಾಮವಳೆ ನುಡಿ ಮಗಳೇ ಶಿವನ ನುಡಿ ಮಗಳೇ ಶಿವನ ನಾಮಾಮೃತ, ನುಡಿ ಮಗಳೇ ಶಿವನ ನಾಮಾಮೃತ, ನುಡಿ ಮಗಳೇ ಶಿವನ ನಾಮವಳೆ ನುಡಿ ಮಗಳೇ ಶಿವನ ನುಡಿ ಮಗಳೇ ಶಿವನ ನಾಮಾಮೃತ, ನುಡಿ ಮಗಳೇ ಶಿವನ ನಾಮಾಮೃತ. ವಿದುವೆ ಪರಮ ಪದ ಸಾರ, ಇದುವೇ ಪರಮಾತ್ಮದ ಸಾರ, ಇದುವೇ ಪರಮ ಪದ ಸಾರ, ಇದುವೇ ಪರಮಾತ್ಮದ ಸಾರ. ನುಡಿ ಮಗಳೇ ಶಿವನ ನಾಮವಳೆ ನುಡಿ ಮಗಳೇ ಶಿವನ ನಾಮವಳೆ ನುಡಿ ಮಗಳೇ ಶಿವನ ನಾಮಾಮೃತ, ನುಡಿ ಮಗಳೇ ಶಿವನ ನಾಮಾಮೃತ. ದೇವನ ರೂಪವು ಕಣ್ಣಿಗೆ ಕಾಣುವುದು, ದೇವನ ರೂಪವು ಕಣ್ಣಿಗೆ ಕಾಣುವುದು, ದೇವನ ರೂಪವು ಕಣ್ಣಿಗೆ ಕಾಣುವುದು, ದೇವನ ರೂಪವು ಕಣ್ಣಿಗೆ ಕಾಣುವುದು. ಮರಳಿಯ ಮರಳಿ ಬಾರದ ಜನ್ಮ, ಮರಳಿಯ ಹೊರಳಿ ಬಾರದ ಜನ್ಮ, ನುಡಿ ಮಗಳೇ ಶಿವನ ನಾಮವಳೆ ನುಡಿ ಮಗಳೇ ಶಿವನ ನಾಮವಳೆ ನುಡಿ ಮಗಳೇ ಶಿವನ ನಾಮಾಮೃತ, ನುಡಿ ಮಗಳೇ ಶಿವನ ನಾಮಾಮೃತ. ಮಗಳೇ ರೇಣುಕಾ, ಏನು ತಂದೆ? ಇದೇ ಪ್ರಕಾರವಾಗಿ ಶಿವನಾಮ ಶಬ್ದ ನುಡಿತ ಹೋಗಿ ಬಾರಮ್ಮ, ನಿನಗೆ ಕಲ್ಯಾಣವಾಗಲಿ. ಆಗಲಿ ತಂದೆ, ತಾವು ಹೇಳಿದಂತೆ ಈ ಬಾಯಿಂದ ಓಂ ನಮ್ಮ ಶಬ್ದನ ನುಡಿಯುತ್ತಾ ನಾನಾದ್ರೂ ಹೋಗಿ ಬರ್ತೇನೆ ತಂದೆಯವರೇ, ಹೋಗಿ ಬರುತ್ತೇನೆ. ನನಗೆ ಹೋಗಿ ಬರ್ಲಕ್ಕೆ ಆಶೀರ್ವಾದ ಮಾಡಿ ತಂದೆಯವರೇ. ನಿನಗೆ ಕಲ್ಯಾಣವಾಗಲಮ್ಮ, ಹೋಗಿ ಬರುವಂತಳಾಗಿ. ಹೂನವತಿ ಪಟ್ಟಣದಲ್ಲಿ ರಾಮ ರಾಮ ರೇಣುಕ ದೇವಿ ಹುಟ್ಟಾಳುವ ರಾಮ ರಾಮ ರೇಣುಕ ದೇವಿ ಹುಟ್ಟಾಳುವ ರಾಮ ರಾಮ ರೇಣುಕ ತಾಯಿ ಹುಟ್ಟಾಳುವ ರಾಮ ರಾಮ, ರೇಣುಕ ದೇವಿ ಹುಟ್ಟಾಳುವ ರಾಮ ರಾಮ, ರೇಣುಕ ದೇವಿ ಹುಟ್ಟಾಳುವ ರಾಮ ರಾಮ ರೇಣುಕ ತಾಯಿ ಹುಟ್ಟಾಳುವ ರಾಮ ರಾಮ ರೇಣುಕ ತಾಯಿ ಹುಟ್ಟಾಳುವ ರಾಮ ರಾಮ, ರೇಣುಕ ದೇವಿ ಹುಟ್ಟಾಳುವ ರಾಮ ರಾಮ, ರೇಣುಕ ದೇವರ ಹುಟ್ಟಾಳ ಅಲ್ಲವ ರಾಮ ರಾಮ ಊರ ಬನಕ್ಕ ತಾನಡುದಾಳ ರಾಮ ರಾಮ ಊರ ಬನಕ್ಕ ತಾನಡುದಾಳ ರಾಮ ರಾಮ ಹೂವಿನ ಬನಕ ತನಡುದಳ ರಾಮ ರಾಮ, ಗೋಮುಖಕ್ಕ ತನಡುದಳ ರಾಮ ರಾಮ, ಊರ ಬನಕ್ಕ ತಾನಡುದಾಳ ರಾಮ ರಾಮ ಊರ ಬನಕ್ಕ ತಾನಡುದಾಳ ರಾಮ ರಾಮ ಹೂವಿನ ಬನಕ ತನಡುದಳ ರಾಮ ರಾಮ, ಹೂವಿನ ಬನಕ ತನಡುದಳ ರಾಮ ರಾಮ, ಹೂವಿನ ಬನಕ್ಕ ಬಂದಳ ರೇಣುಕ ರಾಮ ರಾಮ ತಿರುಗಡಿ ಹೂವ ತಾಹರುದಾಳ ರಾಮ ರಾಮ ತಿರುಗಡಿ ಹೂವ ತಾಹರುದಾಳ ರಾಮ ರಾಮ ತಿರುಗಡು ಹೂವ ತಹರುದಳ ರಾಮ ರಾಮ, ತಿರುಗಡು ಹೂವ ತಹರುದಳ ರಾಮ ರಾಮ, ತಿರುಗಡಿ ಹೂವ ತಾಹರುದಾಳ ರಾಮ ರಾಮ ತಿರುಗಡಿ ಹೂವ ತಾಹರುದಾಳ ರಾಮ ರಾಮ ತಿರುಗಡು ಹೂವ ತಹರುದಳ ರಾಮ ರಾಮ, ತಿರುಗಡು ಹೂವ ತಹರುದಳ ರಾಮ ರಾಮ, ತಿರುಗಡಿಗೆ ಹೂವ ಹರಿದಾಳ ಎಲ್ಲಮ್ಮ ರಾಮ ರಾಮ ನಡೆದಡಿ ಪುಟ್ಟಿ
ತಾಕುಂಬ್ಯಾಳ ರಾಮ ರಾಮ ನಲ್ದಡಿ ಬುಟ್ಟಿ ತಾಕುಂಬ್ಯಾಳ ರಾಮ ರಾಮ ನಲ್ದಡಿ ಬುಟ್ಟಿ ತಾತುಂಬ್ಯಾಳ ರಾಮ ರಾಮ ನಲ್ದಡಿ ಬುಟ್ಟಿ ತಾತುಂಬ್ಯಾಳ ರಾಮ ರಾಮ ನಲ್ದಡಿ ಬುಟ್ಟಿ ತಾಕುಂಬ್ಯಾಳ ರಾಮ ರಾಮ ನಲ್ದಡಿ ಬುಟ್ಟಿ ತಾಕುಂಬ್ಯಾಳ ರಾಮ ರಾಮ ನಲ್ದಡಿ ಬುಟ್ಟಿ ತಾತುಂಬ್ಯಾಳ ರಾಮ ರಾಮ ನಲ್ದಡಿ ಬುಟ್ಟಿ ತಾತುಂಬ್ಯಾಳ ರಾಮ ರಾಮ ನಲ್ದಡಿಗೆ ಬುಟ್ಟಿ ತುಂಬ್ಯಾಳ ರೇಣುಕ ರಾಮ ರಾಮ ಹಿತ್ತಳ ಬಿಲ್ದಿಗೆ ತಾಕುಂಬ್ಯಾಳ ರಾಮ ರಾಮ ಹಿತ್ತಳ ಬಿಲ್ದಿಗೆ ತಾಕುಂಬ್ಯಾಳ ರಾಮ ರಾಮ ಸೀತಾಬಂದಾಗಿ ತಾತುಂಬ್ಯಾಳ ರಾಮ ರಾಮ ಸೀತಾಬಂದಾಗಿ ತಾತುಂಬ್ಯಾಳ ರಾಮ ರಾಮ ಹಿತ್ತಳ ಬಿಲ್ದಿಗೆ ತಾಕುಂಬ್ಯಾಳ ರಾಮ ರಾಮ ಹಿತ್ತಳ ಬಿಲ್ದಿಗೆ ತಾಕುಂಬ್ಯಾಳ ರಾಮ ರಾಮ ಸೀತಾಬಂದಾಗಿ ತಾತುಂಬ್ಯಾಳ ರಾಮ ರಾಮ ಸೀತಾಬಂದಾಗಿ ತಾತುಂಬ್ಯಾಳ ರಾಮ ರಾಮ ಶೀತಳ ಬಿಲ್ದಿಗೆ ತುಂಬ್ಯಾಳ ರೇಣುಕ ರಾಮ ರಾಮ ತಂದೆ ಬರ್ಲೆಕ್ಕ ತಾನಡುದಾಳ ರಾಮ ರಾಮ ಅಪ್ಪರ ಬರ್ಲೆಕ್ಕ ತಾನಡುದಾಳ ರಾಮ ರಾಮ ತಂದೆ ಹತ್ತಿರ ತನ್ನಡುದಾಳ ರಾಮ ರಾಮ ಅಪ್ಪನ ಹತ್ತಿರ ತನ್ನಡುದಾಳ ರಾಮ ರಾಮ ತಂದೆ ಬರ್ಲೆಕ್ಕ ತಾನಡುದಾಳ ರಾಮ ರಾಮ ಅಪ್ಪನ ಬರ್ಲೆಕ್ಕ ತಾನಡುದಾಳ ರಾಮ ರಾಮ ತಂದೆ ಹತ್ತಿರ ತನ್ನಡುದಾಳ ರಾಮ ರಾಮ ದೇವರ ಹತ್ತಿರ ತನ್ನಡುದಾಳ ರಾಮ ರಾಮ ತಂದೆಯ ಬರ್ಲೆಕ್ಕ ನಡೆದಾಳ ಎಲ್ಲಮ್ಮ ರಾಮ ರಾಮ ಅಲ್ಲಿ ಜಮದಗ್ನಿ ಬೆಟ್ಟಿಯಾಗ್ಯಾನ 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 ರಾಮ ರಾಮ ಅಲ್ಲ ಜಮದಗ್ನಿ ಬೆಟ್ಟಯಾಗ್ಯಾನ ರಾಮ ರಾಮ ಅವನಿಗೆ ನೋಡಿ ನಕ್ಕ ಅವನಿಗೆ ನೋಡಿ ನಕ್ಕ ಅವನಿಗೆ ನೋಡಿ ನಕ್ಕಳಲ್ಲಮ್ಮ ರಾಮ ರಾಮ ಅವನಿಗೆ ನೋಡಿ ನಕ್ಕದಲ್ಲಮ್ಮ ರಾಮ ರಾಮ ಅವನಿಗೆ ನೋಡಿ ನಕ್ಕಳೆಲ್ಲಮ್ಮ ರಾಮ ರಾಮ ಅವನಿಗೆ ನೋಡಿ ನಕ್ಕಳೆಲ್ಲಮ್ಮ ರಾಮ ರಾಮ ಅವನಿಗೆ ನೋಡಿ ನಕ್ಕದಲ್ಲಮ್ಮ ರಾಮ ರಾಮ ಅವನಿಗೆ ನೋಡಿ ನಕ್ಕಳಲ್ಲಮ್ಮ ರಾಮ ರಾಮ ಅವನಿಗೆ ನೋಡಿ ನಕ್ಕಳ ಎಲ್ಲಮ್ಮ ರಾಮ ರಾಮ ತಂದೆ ಬರ್ಲೆಕ್ಕ ತಾನಡುದಾಳ ರಾಮ ರಾಮ ಅಪ್ಪನ ಬರ್ಲೆಕ್ಕ ತಾನಡುದಾಳ ರಾಮ ರಾಮ ತಂದೆ ಹತ್ತಿರ ತನ್ನಡುದಾಳ ರಾಮ ರಾಮ ತಂದೆ ಹತ್ತಿರ ತನ್ನಡುದಾಳ ರಾಮ ರಾಮ ತಂದೆ ಬರ್ಲೆಕ್ಕ ತಾನಡುದಾಳ ರಾಮ ರಾಮ ಅಪ್ಪನ ಬರ್ಲೆಕ್ಕ ತಾನಡುದಾಳ ರಾಮ ರಾಮ ತಂದೆ ಹತ್ತಿರ ತನ್ನಡುದಾಳ ರಾಮ ರಾಮ ತಂದೆ ಹತ್ತಿರ ತನ್ನಡುದಾಳ ರಾಮ ರಾಮ ಏನ್ರಿ ತಂದೆಯವರೇ ಅಮ್ಮ ರೇಣುಕ ಈ ನಿಮ್ಮ ಶಿವಲಿಂಗದ ಪೂಜೆಗೆ ಹೂವ ಪತ್ರಿಸಿ ತಾಳವನ್ನ ತೆಗೆದುಕೊಂಡು ಬಂದಿರೋನು ತಂದೆಯವರೇ ಈ ಶಿವಲಿಂಗದ ಪೂಜೆ ಮಾಡೋನು ನಡೀರಿ ತಂದೆಯವರೇ ಆಗಲೇ ಮಾಮಗಳೇ ನೀನು ಹೇಳಿದಂತೆ ಈ ಶಿವಲಿಂಗದ ಪೂಜೆ ಮಾಡೋಣ ಬಾರಮ್ಮ ಆಗಲೇ ನಡೀರಿ ತಂದೆಯವರೇ ದೇವ ಕರುಣಾ ಸಾಗರ ಶ್ರೀ ಹರಿ ದೇವ ಕರುಣಳ ಸಾಗರ ಶ್ರೀ ಹರಿ ದೇವ ಕರುಣಾ ಸಾಗರ ಶ್ರೀ ಹರಿ ದೇವ ಕರುಣಾ ಸಾಗರ ಶ್ರೀ ಹರಿ ದೇವ ಕರುಣಳ ಸಾಗರ ಶ್ರೀ ಹರಿ ದೇವ ಕರುಣಳ ಸಾಗರ ಶ್ರೀ ಹರಿ ದೇವ ಕರುಣಾ ಸಾಗರ ಶ್ರೀ ಹರಿ ದೇವ ಕರುಣಾ ಸಾಗರ ಶ್ರೀ ಹರಿ ದಾನವ ವೈರಿ ದೀನ ಉದ್ಧಾರಿ ದಾನವ ವೈರಿ ದೀನ ಉದ್ಧಾರಿ ದಾನವ ವೈರಿ ದೀನ ಉದ್ಧಾರಿ ದಾನವ ವೈರಿ ದೀನ ಉದ್ಧಾರಿ ದೇವ ಕರುಣಾ ಸಾಗರ ಶ್ರೀ ಹರಿ ದೇವ ಕರುಣಾ ಸಾಗರ ದೇವ ಕರುಣಾ ಸಾಗರ ಶ್ರೀ ಹರಿ ದೇವ ಕರುಣಾ ಸಾಗರ ಶ್ರೀ ಹರಿ ದೇವ ಕರುಣಳ ಸಾಗರ ಶ್ರೀ ಹರಿ ದೇವ ಕರುಣ ಸಾಗರ ಏನಮ್ಮ ಮಾದೇವಿ ಯಾಕ್ರಿ ಅವ್ವ ಯಾಕೆ ಕರೆದಿರುವ ತಾಯಿ ನನ್ನ ಅಮ್ಮ ಏನ್ ಮಾಡ್ತೀಯ ಮನೆಯಲ್ಲಿ ಮನೆಯಲ್ಲಿ
ಇವಾಗ ಕೆಲಸ ಬಾಳ ನಡೆದಿ ನೋಡು. ಏನಮ್ಮ ಯಾಕೆ ಇವ ಆ ಕೆಲಸವನ್ನ ಮುಗಿಸಿಕೊಂಡು ಬೇಗನೆ ಹೊರಗೆ ಬರಂತಳಾಗಮ್ಮ. ನಮ್ಮ ನಮ್ಮ ತಾಯಿ ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜಯವಾಗಲಮ್ಮ ಮೇಲೆ ಕಳಂತಳಾಗು. ಏನ್ ಮಾತಾಯಿ ನನ್ನ ಯುದ್ಧ ಕಡೆ ಕರೆಸಿದ ಕಾರಣ ನಾ ತಾಯಿ. ಏನಮ್ಮ ಮಹಾದೇವಿ ಏನೈತಿವ ಇದೇ ಪ್ರಹಾವತಿ ಕೆರೆಯಲ್ಲಿ ಭ್ರಾವತಿ ಕೆರೆಯಲ್ಲಿ ಏನೈತಿವ ಕಮಲದ ಹೂವ ಹರಿವ ಸಮಯದಲ್ಲಿ ಆ ಜಮದಗ್ನಿ ಮಲೇಶ್ವರ ಭೇಟಿ ಆದಾರಮ್ಮ. ಮುಂದೆ ಏನಾಯ್ತ್ರಿ ಮಾಮ್ ಅವರ ಕೂಡ ಲಗ್ನ ಆಗುವುದು ಇಚ್ಛೆ ಮಾಡಿವನಮ್ಮ. ಅವ್ರ ಅಂತ ಜಮದಾಗ ನೀರು ಋಷಿಗಳು ಬೆಟ್ಟಿದ್ರೆ ಬಹಳ ಒಳ್ಳೆದಾಯ್ತು ನೋಡ ಮಾಮಗಳೇ. ಏನು ಮಾಮ್ ಈ ಸುದ್ದಿಯನ್ನು ಹೋಗಿ ನಮ್ಮ ತಂದೆಯರಿಗಾದ್ರೂ ತಿಳಿಸಿ ಬರಂತಳಾಗಮ್ಮ. ಈ ಸುದ್ದಿ ಹೋಗಿ ನಿಮ್ ತಂದೆಯವ್ರು ತಿಳಿಸಿ ಬರ್ಬೇಕು ನೀವ. ಹೌದ್ ನೋಡಮ್ಮ. ಇವತ್ತ ಅವ್ರ ಏನಮ್ಮ ಅಲ್ಲಿ ನಿಮ್ಮ ತಂದೆ ಹೋಗ್ತೀರ ಹೋಗ್ಬೇಕಾದ್ರ ಹ್ಯಾಂಗ ಹೋಗ್ಬೇಕಿವ ಏನಮ್ಮ ಏನೈತಿವ ಬಾಳೆ ಬಲಕ ನಿಂಬಿ ಎಡಕ ನಿಂಬೆ ಎಡಕ ನಾಲ್ಕು ಸಿಂಪಿಗೆ ನಡು ಮಾಡ್ಕೊಂಡು ಹೋದ್ರ ನಮ್ಮ ತಂದೆಯವರು ದ್ವಾರ ಬಗಲದಲ್ಲಿ ಭೇಟಿ ಆಗ್ತಾರ ನಮ್ಮ ದ್ವಾರ ಬಗಲ ಭೇಟಿ ಆಗ್ತಾರೆ ನಿಮ್ ತಂದೆಯವರು. ಅಮ್ಮ ಭೇಟಿ ಆಗ್ತಾರ ನೋಡ. ಆಗ್ಲಿ ಇವತ್ತ ಅವ್ರ ನಾ ಹೋಗಿ ಬರ್ತೀನಿ ವಾರ ನನಗೆ ಆಶೀರ್ವಾದ ಕೊಡ್ತಾರಾಗ್ರಿ. ನಿಮಗೆ ಆಶೀರ್ವಾದ ಆಗಲಿ ಹೋಗಿ ಬರಂತಳಾಗಮ್ಮ. ಪಾದಕ್ಕೆ ವಂದನೆಗಳು. ನಿನಗ ಕಲ್ಯಾಣವಾಗಲಮ್ಮ ಮಗಳೇ ಮಾದೇವಿ ಮೇಲೆ ಕೇಳಮ್ಮ. ಅಮ್ಮ ಮಗಳೇ ಏನು ತಂದೆವರೇ ಇತ್ತ ಕಡೆ ಬರಲು ಕಾರಣವೇನಮ್ಮ? ಏನು ತಂದೆವರೇ ಅಮ್ಮ ಇದೇ ನಿಮ್ಮ ಮುದ್ದಿನ ಮಗಳಾದ ರೇಣುಕಾದೇವಿ ಹೂವ ಪತ್ರಿ ಶೀತಹಾಳ್ ನೆರವನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ಏನಾಯ್ತಮ್ಮ ಮಗಳೇ? ಆ ಜಮದಗ್ನಿ ಋಷಿಗಳು ಭೇಟಿಯಾದರು ತಂದೆವರೇ. ಅಮ್ಮ ಮಗಳೇ ಮಹಾದೇವಿ ಏನು ತಂದೆವರೇ ಅಂತ ಮಾಮುನಿಗಳು ಭೇಟಿಯಾದರೆ ನಮ್ಮ ಜನ್ಮ ಪಾವನ ಮಗಳೇ ಪಾವನ. ಏನು ತಂದೆವರೇ ಮುಂದೇನಾಯ್ತಮ್ಮ? ಅಂತವರ ಕೂಡ ಲಗ್ಗಿನವಾಗಲು ವಿಚ್ಛಾ ಮಾಡಿದ ತಂದೆವರೇ. ಕೇಳಿಕೊಂಡು ಬಾತ ಹೇಳಿದರ ತಂದೆವರೇ. ಕೇಳಿಕೊಂಡು ಲಕ್ಕ ಮಂದಿನ ತಂದೆವರೇ. ಬೇಡಮ್ಮ ಮಗಳೇ ಬೇಡ. ಯಾಕಂದರೆ ಅವರು ಮುಪ್ಪಿನವರಮ್ಮ ಮಗಳೇ ಮುಪ್ಪಿನವರು. ಮೇಲಾಗಿ ಸನ್ಯಾಸಿ ಆಶ್ರಮದಲ್ಲಿ ಕಾಲಹರಣ ಮಾಡುವರಮ್ಮ. ಹೌದು ತಂದೆವರೇ. ಮಗಳೇ ಏನು ತಂದೆವರೇ ಅಡವಿ ಅರಣ್ಯದಲ್ಲಿ ಅಡ್ಡಿ ಗೆಣಸವನ್ನು ತಿಂದು ಹುಲ್ಲು ಗುಡಿಸದಲ್ಲಿ ಕಾಲ ಕಳೆಯುವರಮ್ಮ. ಅಮ್ಮ ಅವರ ಉರಿಗಣ್ಣ ನೇತ್ರವನ್ನು ತೆರೆದ ನೋಡಿದರೆ ಮುಂದೆ ನೋಡಿದರೆ 3 ಅರ್ರಾರಿ, ತಿರುಗಿ ಹಿಂದ ನೋಡಿದರೆ 6 ಅರ್ರಾರಿ. ಭೂಮಿ ಸುಟ್ಟು ಭಸ್ಮಾಗುದು ಮಗಳೇ ಭಸ್ಮಾಗುದು ನೋಡು ಮಗಳೇ. ಅಮ್ಮ ಏನು ತಂದೆವರೇ ಅಂತ ಸನ್ಯಾಸಿನ ಕಟ್ಟಿಕೊಂಡು ಅವಳು ಏನು ಸುಖ ಉಣವಳು. ಅಮ್ಮ ಏನು ತಂದೆವರೇ ಇಲ್ಲಿ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಲಗ್ನ ಮಾಡಿ ಕೊಡ್ತೀನಂತ ಹೇಳುವಾಗಮ್ಮ. ಏನು ತಂದೆವರೇ ತಾಯಿ ಹೇಳಿದಂತೆ ತಾಯಿಯವರು ತಿಳಿಸಿ ಬರ್ತೀನಿ ತಂದೆವರೇ. ಹೋಗಿ ಬರ್ಲಿಕ್ಕೆ ಆಶೀರ್ವಾದ ಕೊಡ್ತಾರ ತಂದೆವರೇ. ನಿನಗೆ ಕಲ್ಯಾಣವಾಗಲಿ ಮಗಳೇ ಹೋಗಿ ಬನ್ನಿ. ನಮ್ಮ ನಮ್ಮ ತಾಯಿಯವರ ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜಯವಾಗಲಮ್ಮ ಮೇಲೆ ಕೆಳತಳಾಗು. ಏನಮ್ಮ ಮಹಾದೇವಿ ಅಮ್ಮ ಹೋದಂತ ಸುದ್ದಿ ಏನಾಯ್ತ? ಮಕ್ಕಳಿಗೆ ಮಣ್ಣಾಗಿಟ್ಟು ಮನ್ಯಾಗ ಕೂತ್ ಏನಂತ ತಾಯಿ ಅಮ್ಮ ಏನಾಯ್ತ? ಯಾಕಂದ್ರೆ ಏನ್ರಿ ಸಾಪ್ ಸಫಾಯಿ ನಿಮ್ಮ ತಂದೆಯವ್ರ ಲಗ್ನ ಬ್ಯಾಡ ಅಂದ್ರಿ ಅವ್ರು ಕೂಡ. ಏನಮ್ಮ ಮಹಾದೇವಿ ಯಾಕಿವ ನಮ್ಮ ತಂದೆಯವರ ಬ್ಯಾಡಂದರೆ ನಾನೇನ ಬಿಡುವುದಿಲ್ಲ. ನಾನು ನೀನು ಕೂಡಿಕೊಂಡು ನಮ್ಮ ತಂದೆಯವರ ಬೆಟ್ಟಿಗಾದ್ರೆ ಹೋಗು ನಡಿಯಮ್ಮ. ನೋಡ್ರಿ ವೈ ತಾಯಿಯವ್ರದ್ದು ಒಮ್ಮೆ ಹೆಣ್ಮಕ್ಳು ಹಠ ಹಿಡ್ದಾರ ಅಂದ ಘಟ ಹೋಗುತ್ತಾನೆ ಬಿಡಂಗಿಲ್ಲ. ಇವ ಬೇಕಾರೆ ಘಟ ಹೋಗ್ಬೇಕು ಬೇಕಾರೆ ಹಠ ಹೋಗ್ಬೇಕು. ಇವ ತಾಯವ್ರೆ ಏನಮ್ಮ ನಾವು ನೀವು ಕೂಡಿಕೊಂಡು ನಿಮ್ಮ ತಂದೆಯವ್ರ ಹತ್ರ ಹೋಗ್ರಿವ. ಅಮ್ಮ ನಡೆಯುವಂತಳಾಗ. ನಿಮಗೆ ಕಲ್ಯಾಣವಾಗಲ್ಲ ಮೇಲೆ ಕೇಳುವಂತರಾಗ್ರಿ. ಅಮ್ಮ ಮಗಳೇ ಏನು ತಂದೆ ಇತ್ತ ಕಡೆ ಬರಲು ಕಾರಣವೇನಮ್ಮ? ಏನ್ರಿ ತಂದೆವರೇ ಮಗಳೇ ರೇಣುಕಾ ಇದೇ ಪ್ರಹಾವತಿ ಕೆರೆಯಲ್ಲಿ ಕಮಲದ ಹೂವ ಹರಿವ ಸಮಯದಲ್ಲಿ ಏನಾಯ್ತಮ್ಮ ಮಗಳೇ ರೇಣುಕಾ? ಆ ಜಮದಗ್ನಿ ಮನೇಶ್ವರ ಭೇಟಿಯಾದರು ತಂದೆವರೇ. ಮಗಳೇ ರೇಣುಕಾ ಏನು ತಂದೆ ಅಂತ ಮಾಮುನಿಗಳು ಭೇಟಿಯಾದರೆ ನಮ್ಮ ಜನ್ಮ ಪಾವನ ಮಗಳೇ ಜನ್ಮ ಪಾವನ. ಅವರ ಕೂಡ ಲಗ್ನ ಆಗುವುದು ಇಚ್ಛೆ ಮಾಡ್ಯಾರು ತಂದೆವರೇ. ಛೇ, ಮಗಳೇ ರೇಣುಕಾ. ಅಮ್ಮ ಅಂತ ಸನ್ಯಾಸಿ ಕೂಡ ಲಗ್ನ ಬೇಡ ಮಗಳೇ ಬೇಡ.
ಯಾಕಂದರೆ ಅವರು ಮುಪ್ಪಿನವರಮ್ಮ. ಹೌದು ತಂದೆ. ಮಗಳೇ, ಏನು ಅಪ್ಪ? ಅಡವಿ ಅರಣ್ಯದಲ್ಲಿ ಅಡ್ಡಿಗಡ್ಡಿಗಡಿಸವನ್ನು ತಿಂದು ಹುಲ್ಲು ಗುಡಿಸಲಲ್ಲಿ ಕಾಲ ಕಳೆಯವರಮ್ಮ. ಹೌದ್ರಿ ತಂದೆವರೇ. ಅಮ್ಮ, ಏನು ತಂದೆ? ಅವರ ಉರಿಗಣ್ಣ ನೇತ್ರವನ್ನು ತೆರೆದು ನೋಡಿದರೆ ಮಗಳೇ, ಏನು ಅಪ್ಪ? ಮುಂದೆ ನೋಡಿದರೆ 3 ದಾರಿ, ತಿರುಗಿ ಹಿಂದೆ ನೋಡಿದರೆ 6 ದಾರಿ. ಹೌದು ತಂದೆ. ಭೂಮಿ ಸುಟ್ಟು ಭಸ್ಮಾಗುವುದು ಮಗಳೇ, ಭಸ್ಮಾಗುವುದು. ಅಂತ ಸನ್ಯಾಸಿನ ಕಟ್ಟಿಕೊಂಡು ನೀನೇನು ಸುಖವಣವಳು ಮಗಳೇ? ಏನು ತಂದೆ? ಅಮ್ಮ, ಇಲ್ಲಿ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಹೌದು ತಂದೆ. ಲಗ್ನ ಮಾಡಿ ಕೊಡ್ತೀನಮ್ಮ, ಸುಖದಿಂದ ಕಾಲ ಕಳೆಯುವಂತೆ. ಏನ್ರಿ ತಂದೆವರೇ? ಮಗಳೇ, ಅಂತ ಸಾಧು ಸಂತರ ಕೂಡ ಲಗ್ನವಾದರೆ ನನ್ನ ಜನುಮ ಪವಿತ್ರವಾಗುವುದು ತಂದೆವರೇ. ಆದರೆ ಅವರ ಕೂಡ ಲಗ್ನ ಇಲ್ಲವಾದರೆ ಯಾರು ಕೂಡ ಮದುವೆ ಇಲ್ಲ ತಂದೆ. ಅವರ ಕೂಡ ಲಗ್ನ ಬೇಡವೆಂದರೆ ಇದೇ ಮನೆಯಲ್ಲಿ ಬಿದ್ದು ಹಣವನ್ನ ಒಡೆದುಕೊಂಡು ಪ್ರಾಣ ಕೊಡಲಕ್ಕೆ ಸಿದ್ಧನಾಗಿನು ತಂದೆ. ಕಡಿಯಮ್ಮ ಮಗಳೇ ರೇಣುಕ. ಅಮ್ಮ, ಏನು ತಂದೆ? ಇದ್ದವಳ ಮಗಳನ್ನ ಕಳೆದುಕೊಂಡು ನಾನಲ್ಲಿ ಪರದೇಶ ಆಗಲಿ ಮಗಳೇ, ಪರದೇಶ ಆಗಲಿಮ್ಮ. ಹೌದು ಅಪ್ಪ. ಅಮ್ಮ, ಏನು ತಂದೆ? ನಿನ್ನನ್ನು ಕಳೆದುಕೊಂಡು ಪರದೇಶ ಆಗಲಾರೆ ಅಮ್ಮ, ನಾನು ಆಗಲಾರೆ ರೇಣುಕ. ಹೌದು ತಂದೆ. ಅಮ್ಮ, ಏನು ಅಪ್ಪ? ನಾನು ನೀನು ಕೂಡಿಕೊಂಡು ಆ ಗುರುಗಳ ಆಶ್ರಮಕ್ಕಾದ್ರೂ ಹೋಗಿ ಬರ್ನು ಬಾರಮ್ಮ. ಆಗಲಿ ನಡೀರಿ ತಂದೆವರೇ. ಆಗಲ್ಲಮ್ಮ. ಹಲೋ ಹಲೋ. ನಾರಾಯಣ ನಿಮ್ಮ ನಾಮವ ಪ್ರೇಮ, 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 ನಾರಾಯಣ ನಿಮ್ಮ ನಾಮವೇ ಪ್ರೇಮ, ನಾರಾಯಣ ನಿಮ್ಮ ನಾಮವೇ ಪ್ರೇಮ. ಮುನಿಗಳ ದರ್ಶನ ನನಗೆ ಪಾವನ, ಮುನಿಗಳ ದರ್ಶನ ನನಗೆ ಪಾವನ, ಮುನಿಗಳ ದರ್ಶನ ನನಗೆ ಪಾವನ, ಮುನಿಗಳ ದರ್ಶನ ನನಗೆ ಪಾವನ. ನಾರಾಯಣ ನಿಮ್ಮ ನಾಮವ ಪ್ರೇಮ, ನಾರಾಯಣ ನಾಮವ ಪ್ರೇಮ, ನಾಮವ ಪ್ರೇಮ. ನಾನು ಗುರುದೇವ ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜಯವಾಗಲಿ ರೇಣುಕರಾಜ. ಮೇಲೆ ಕೇಳುವಂತ ನಗು. ಏನು ರೇಣುಕರಾಜ? ಗುರುದೇವ, ನೀನು ಇತ್ತ ಕಡೆ ಬರಲು ಕಾರಣವೇನು ರೇಣುಕರಾಜ? ಗುರುದೇವ, ಏನು ರೇಣುಕರಾಜ? ನನ್ನ ಮುದ್ದಾದ ಮಗಳು ರೇಣುಕಾ ದೇವಿನ ಕರೆದುಕೊಂಡು ಬರಬೇಕಾದರೆ ಆ? ಗುರುದೇವ, ಏನು ರೇಣುಕರಾಜ? ನನ್ನ ಮಗಳು ಮುದ್ದಾದ ಮಗಳು ರೇಣುಕಾ ದೇವಿ ತಮ್ಮ ಕೂಡ ಲಗ್ನ ಆಗಬೇಕೆಂದು ಹಠ ಹಿಡಿದು ಕುಂತಿದ್ದಾಳೆ ಗುರುದೇವ. ಛೇ, ಬೇಡ ರೇಣುಕರಾಜ, ಬೇಡ. ಯಾಕೆಂದರೆ ನಾನು ಮುಪ್ಪಿನವನು, ಮೇಲಾಗಿ ಸನ್ಯಾಸಾಶ್ರಮದವನು, ಅಡವಿ ಅರಣ್ಯದಲ್ಲಿ ಗಡ್ಡಿ ಕೆಲಸ ತಿನ್ನವನು. ಹೌದು ಗುರುದೇವ. ರೇಣುಕರಾಜ, ಗುರುದೇವ, ನಾನು ಹಿಂದಕ್ಕೆ ದೃಷ್ಟಿ ಹಾಕಿ ನೋಡಿದರೆ 3 ಭೂಮಿ ಸುಟ್ಟು ಭಸ್ಮವಾಗಿದೆ. ಹೌದು ಗುರುದೇವ. ರೇಣುಕರಾಜ, ಇದು ಅಲ್ಲದೆ ನಾನು ಮುಂದಕ್ಕೆ ದೃಷ್ಟಿ ಹಾಕಿ ನೋಡಿದರೆ 6 ಭೂಮಿ ಸುಟ್ಟ ಭಸ್ಮವಾಗುವುದು. ರೇಣುಕರಾಜ, ಗುರುದೇವ, ನಿನ್ನ ಮಗಳಿಗೆ ಲಗ್ನವೆಂದರೆ ಇದೇ ಹೂನವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ಹುಡುಕಿಕೊಂಡು ಲಗ್ನ ಮಾಡಿಕೊಂಡು ಹೋಗು ರೇಣುಕರಾಜ. ಗುರುದೇವ, ಏನು ರೇಣುಕರಾಜ? ನನ್ನ ಮುದ್ದಾದ ಮಗಳು ರೇಣುಕಾ ದೇವಿಗೆ
ಕೇಳಿಕೊಂಡೆ ಗುರುದೇವ. ಗುರುದೇವ, ಏನು ರೇಣುಕರಾಜ? ನನ್ನ ಮುದ್ದಾದ ಮಗಳು ರೇಣುಕಾದೇವಿ ಆದರೆ ತಮ್ಮ ಕೊಡಲ ಗಿಡವಂತೆ. ಇಲ್ಲವಾದರೆ ಈ ಕಲಿತಲಿ ಮಾನವರ ಜೊತೆ ಲಗ್ನವಿಲ್ಲ ಎಂದು ಹಠ ಮಾಡಿ ಕುಂತಿದ್ದಾಳೆ ಗುರುದೇವ. ಹಠ ಮಾಡಿ ಕುಂತಿದ್ದಾಳೆ ರೇಣುಕರಾಜ. ಗುರುದೇವ. ಹಾಗಾದರೆ ನಿನ್ನ ಮಗಳನ್ನು ಕಳಿಸಿಕೊಡುವಂತನಾಗೋ ರೇಣುಕರಾಜ. ಆಗಲು ಗುರುದೇವ, ನನಗೆ ಹೋಗಿ ಬರ್ಲಿಕ್ಕೆ ಅಮೃತ ಹಸ್ತವನ್ನು ನನ್ನ ಮಸ್ತಕ ಮೇಲೆ ಇಡುವಂತನಾಗಲಿ ಗುರುದೇವ. ನಿನಗೆ ಜಯವಾಗಲಿ ರೇಣುಕರಾಜ, ಹೋಗಿ ಬರುವಂತನಾಗು. ನಮೋ ನಮ್ಮ ಗುರುದೇವ, ನಮ್ಮ ಪಾದಕ್ಕೆ ಅನೇಕ ವಂದನೆಗಳು. ನಿನಗೆ ಜಯವಾಗಲಿ ರೇಣುಕಾ, ಮೇಲೆ ಕೇಳುವಂತನಾಗು. ಏನು ರೇಣುಕಾ? ಏನ್ರಿ ಗುರುಗಳೇ? ನೀನು ನನ್ನ ಆಶ್ರಮ ಕಡೆ ಬರಲು ಕಾರಣವೇನು ರೇಣುಕಾ? ಏನ್ರಿ ಗುರುಗಳೇ? ಏನು ರೇಣುಕಾ? ತಮ್ಮ ಕೂಡ ಲಗ್ನ ಆಗುವುದು ಇಚ್ಛೆ ಮರ್ಯಾನೆ ಗುರುಗಳೇ. ಏನು ರೇಣುಕಾ? ಏನ್ರಿ ಗುರುಗಳೇ? ನೀನು ಎನ್ನ ಕೂಡ ಲಗ್ನವಾಗಲಿಕ್ಕೆ ಇಚ್ಛಾ ಮಾಡಿದ್ಯಾ? ಹೌದ್ರಿ ಗುರುಗಳೇ. ಛೇ, ಬೇಡ ರೇಣುಕಾ, ಬೇಡ. ಏನು ರೇಣುಕಾ? ಏನ್ರಿ ಗುರುಗಳೇ? ನಾನು ಮುಪ್ಪಿನವನು, ಮೇಲಾಗಿ ಸನ್ಯಾಸಾಶ್ರಮದವನು. ಹೌದ್ರಿ ಗುರುಗಳೇ. ಅಡವಿ ಅರಣ್ಯದಲ್ಲಿ ಹಟ್ಟಿ ಗಡ್ಡು ಗೆಲ್ಲಿಸುತ್ತಿನ್ನವನು. ರೇಣುಕಾ? ಏನ್ರಿ ಗುರುಗಳೇ? ದೂರದಲ್ಲಿ ಕಾಂತರ ಬೆಟ್ಟು ಕಣ್ಣಿಗತ್ತಿ ನುಣ್ಣದು. ಹೌದ್ರಿ ಗುರುಗಳೇ. ಅಲ್ಲಿ ಹೋಗಿ ನೋಡಿದರೆ ಕಲ್ಲು ಮುಳ್ಳು ಎಷ್ಟೆಂಬುದು ನಿನಗೆ ಹೇಳು ಗುರ್ತ ಮಾಹಿ. ರೇಣುಕಾ? ಏನ್ರಿ ಗುರುಗಳೇ? ನೀನು ನವೆತ್ತರುನಿ, ನಾನು ಮುಪ್ಪಿನವನು. ಹೀಗಾಗಿ ನಿನ್ನ ನಡುವೆ ನನ್ನ ನಡುವೆ ಬಹಳ ಅಂತರ ಆಗುತ್ತದೆ. ರೇಣುಕಾ? ಏನ್ರಿ ಗುರುಗಳೇ? ಇದೇ ಹೂನವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ಹುಡುಕಿಕೊಂಡು ಲಗ್ನ ಮಾಡಿಕೊಂಡು ಕಾಲ ಹೊರನಗಳಿ ಹೋಗು ರೇಣುಕಾ. ಏನ್ರಿ ಗುರುಗಳೇ? ಏನು ರೇಣುಕಾ? ತಮ್ಮಂತ ಸಾಧು ಸಂತರ ಕೂಡ ಲಗ್ನವಾದರೆ ನನ್ನ ಜನ್ಮ ಪವಿತ್ರವಾದ ಗುರುಗಳೇ. ರೇಣುಕಾ? ಏನ್ರಿ ಗುರುಗಳೇ? ರೇಣುಕಾ, ನಾನು ಹೇಳಿದಂತೆ ನಡೆದುಕೊಂಡು ಹೋಗ್ತೀಯಾ ರೇಣುಕಾ? ಹೌದ್ರಿ ಗುರುಗಳೇ. ರೇಣುಕಾ? ಏನ್ರಿ ಗುರುಗಳೇ? ನಾನು ಹೇಳಿದಂತೆ ನೀನು ನಡೆದುಕೊಂಡು ಹೋದರೆ ನಿನ್ನ ಕೂಡ ಲಗ್ನ. ಹೌದ್ರಿ ಗುರುಗಳೇ. ಇಲ್ಲವಾದರೆ ಇಲ್ಲ ರೇಣುಕಾ. ಅದೇನಿದು ಚೆನ್ನಾಗಿ ಹೇಳ್ರಿ ಗುರುಗಳೇ. ಹೇಳುತ್ತೇನೆ, ಕೇಳುವಂತರಾಗು ರೇಣುಕಾ. ರೇಣುಕಾ? ಏನ್ರಿ ಗುರುಗಳೇ? ಕ್ರಾಮ, ಕ್ರೋಧ, ಮದ, ಮಚ್ಚರವನ್ನು ಇವು 6 ಗುಣಗಳನ್ನು ಅಳಿದಿರಬೇಕು ರೇಣುಕಾ. ಹೌದ್ರಿ ಗುರುಗಳೇ. ಇದು ಅಲ್ಲದೆ ರಜೋ, ಸತ್ವ ಮತ್ತು ತಮ ಇವು 3 ಗುಣಗಳನ್ನು ತಿಳಿದಿರಬೇಕು ರೇಣುಕಾ. ಹೌದ್ರಿ ಗುರುಗಳೇ. ರೇಣುಕಾ? ಏನ್ರಿ ಗುರುಗಳೇ? ಇದು ಅಲ್ಲದೆ ನಿನ್ನ ಪತಿಯಾಜ್ಞೆ ಗಟ್ಟಿ ಇರಬೇಕು ರೇಣುಕಾ. ಹೌದ್ರಿ ಗುರುಗಳೇ. ಇದಕ್ಕೆ ನೀನು ಒಪ್ಪಿಕೊಂಡರೆ ನಿನ್ನ ಕೂಡ ಲಗ್ನ, ಇಲ್ಲವಾದರೆ ಲಗ್ನವಿಲ್ಲ ನೋಡು ರೇಣುಕಾ. ಆಗಲಿ ಗುರುಗಳೇ, ತಾವು ಹೇಳಿದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ. ರೇಣುಕಾ? ಏನ್ರಿ ಗುರುಗಳೇ? ಹಾಗಾದರೆ ನನ್ನ ಎಡಕ್ಕೆ ಕುಳಿತುಕೋ. ಆಗಲಿ, ತೆಗೆದುಕೊರೆ ವಚನ. ಆಗಲಿ ರೇಣುಕಾ, ನಿನ್ನ ವಿಚ್ಚದಂತೆ ನಡೆಯಲಿ. ನನ್ನ ಎಡಕ್ಕೆ ಕುಳಿತುಕೋ. ಅಮ್ಮ ಲಕ್ಷ್ಮೀಬಾಯಿ, ಮನೆಯೊಳಗೆ ಏನು ಮಾಡುತ್ತೀರಿ ಅಮ್ಮ? ಏನಮ್ಮ ಲಕ್ಷ್ಮೀಬಾಯಿ? ಏನಮ್ಮ ಲಕ್ಷ್ಮೀಬಾಯಿ, ಏನು ತಂದೇವ್ರಿ? ನಂದು ಮತ್ತ ರೇಣುಕಾದೇವಿದು ಲಗ್ನ ಕಾರ್ಯಕ್ರಮ ಇರುತ್ತದೆ. ಲಗ್ನ ಕಾರ್ಯಕ್ರಮಪ್ಪ. ಅದಕ್ಕಾಗಿ 5 ಮಂದಿ ಮುತ್ತೈದರನ್ನು ಕರೆಸಿ ಗುರುಗಳ ಕುರ್ಚಿಯನ್ನು ತೆಗೆದುಕೊಂಡು ಬರ್ಬೇಕಮ್ಮ. ಯಪ್ಪ, ಏನಮ್ಮ? ಹೂವಿನ ದಂಡಿ, ಮುತ್ತಿನ ಆರತಿ, ಕಲ್ಲವನ ಮಲ್ಲವನ ಕರಿಕೊಂಡು ಬರ್ತೀನಿ ಕರೆ. ಹೌದಮ್ಮ. ಇದು ಏನಂದ್ರೆ ಅಲ್ಲ ಗುಳು 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 ಕೂರ್ಚತ್ತ. ಗುಳುಗಳು ಅಲ್ಲಮ್ಮ. ಯಪ್ಪ, ಇದು ಗುಳು ಗುಳು ಕೂರ್ಚ ಅಲ್ಲ ಅಮ್ಮ. ಮಾದೇವಿ, ಹಾಗೆಲ್ಲ ಮಾತಾಡಬೇಡದಮ್ಮ. ಬೇಗನೆ ಹೋಗಿ ಗುರುಗಳ ಕುರ್ಚಿಯನ್ನು ತೆಗೆದುಕೊಂಡು ಬಾ. ಹೋಗಮ್ಮ. ಗುರುಗಳ ಕೂರ್ಚ ಅಂದ್ರೆ? ಹೌದಮ್ಮ. ಆಗಲೆಪ್ಪ, ತರ್ತಿ ನಡೀಲಿ.
ಕೆಳ ಮಲ್ಲವ ನಿಂಗವ ಕೆಳ ನೀಲವ ಗಂಗವ ಕೆಳ ಗಂಗವು ನಡುವೆ ಒಂದಾಗುತ್ತೈತು ನಡುವೆ ಒಂದಾಗುತ್ತೈತು ನಡುವೆ ಒಂದಾಗುತ್ತೈತು ಆಹಾ ನಡುವೆ ಒಂದಾಗುತ್ತೈತು